ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸತ್ಯನ ಮುಚ್ಚಿಟ್ಟು ಎಲ್ರ ಮುಂದೆ ನನಗೆ ಪ್ರಾಬ್ಲಮ್ ಇರೋದು ಅಂತ ಸುಳ್ಳು ಹೇಳ್ದ. ಈ ಮನೆ ಒಳ್ಳೇದಕ್ಕೋಸ್ಕರ ಈ ಗೌತಮನಿಂದ ದೂರ ಆಗ್ಲೇಬೇಕು. ಈ ರೀತಿ ಮಕ್ಕಳು ಆಗದೆ ಇರುವಾಗ ಏನೊಂದು ಮದ್ವೆ ಆಗೋದು ಹೊಸತೇನಲ್ವಲ್ಲ. ಐ ಲವ್ ಯು ಗೌತಮ್ ಅವರೇ. ನಾನು ನಿಮ್ಮನ್ನ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ನಿಮ್ಮನ್ನ ನಿಮ್ಮ ಕುಟುಂಬನ ಕ್ಷೇಮವಾಗಿ ನೋಡ್ಕೋತೀನಿ. ನಾನು ಕೊನೆಯವರೆಗೂ ಅದನ್ನ ನಿಷ್ಠೆಯಿಂದ ಮಾಡ್ತೀನಿ. ನೋಡಿ ಭೂಮಿಕಾ, ನೀವು ನನ್ನ ಲೈಫಿಗೆ ಬರೋಕ್ ಮುಂಚೆ ನನ್ನ ಪ್ರಪಂಚ ಬೇರೆ ತರನೇ ಇತ್ತು. ಬಟ್ ನೀವು ಬಂದ್ಮೇಲೆ ಎಲ್ಲ ಬದಲಾಯಿತು. ಅದಕ್ಕೆ ಕಾರಣ ನೀವೇ ನನಗೆಲ್ಲ. ನೋಡಿ ಭೂಮಿಕಾ, ನಮಗೆ ಮಗು ಆಗ್ಲಿ ಬಿಡ್ಲಿ, ಬಟ್ ನನಗೆ ನೀವು ಯಾವಾಗಲೂ ಒಂದು ಮಗು ತರನೇ ಇರ್ತೀರ. ಭೂಮಿಕಾ, ಯಾಕಮ್ಮ ಇಲ್ಲಿ ಕೂತಿದ್ಯಾ? ಯಾಕಪ್ಪ ದೇವ್ರೆ ನನಗೆ ಹೀಗೆ ಮಾಡ್ಬಿಟ್ಟೆ ಅಂತ ಕೇಳ್ಕೊತಾ ಇದೆಯಾ? ನಿನ್ನ ಮತ್ತೆ ಗೌತಮ್ ಪಾಲಿಗೆ ಆ ದೇವ್ರ ಕಲ್ಲಾಗ್ಬಿಟ್ಟಿದ್ದಾನೆ. ಇಲ್ದಿದ್ರೆ ನಿಮ್ಮಿಬ್ರು ನಡುವೆ ಸೇತುವೆಯಾಗಿ ನಿಲ್ದಿದ್ದ. ಈ ರೀತಿ ನೀವಿಬ್ರು ದೂರ ದೂರ ಆಗೋ ಸಂದರ್ಭ ಸೃಷ್ಟಿ ಮಾಡ್ತಿರ್ಲಿಲ್ಲ. ಆ ದೇವ್ರಿಗೇನೆ ನೀವಿಬ್ರು ಜೊತೆಲಿರೋದು ಇಷ್ಟ ಅಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಮಗು ವಿಷಯದಲ್ಲಿ ಅವನೇ ಅಡ್ಡಗಾಲ ಹಾಕ್ಬಿಟ್ಟಿದ್ದಾನೆ ನೋಡು. ನಿನಗೀಗ ಬೇರೆ ದಾರಿನೇ ಇಲ್ಲ ಭೂಮಿಕಾ. ನೀನೀಗ ಒಂದು ನಿರ್ಧಾರಕ್ಕೆ ಬರಲೇಬೇಕು. ನಾನಾಗಲೇ ನಿರ್ಧಾರ ಮಾಡಿದ್ದೀನಂತೆ. ಗೌತಮ್ ಅವ್ರ ಖುಷಿಗೋಸ್ಕರ, ಅವ್ರ ವಂಶ ಬೆಳ್ಳಿ ಅನ್ನೋಕ್ಕೋಸ್ಕರ ನಾನು ಅವರಿಂದ ದೂರ ಆಗ್ತೀನಿ. ಗೌತಮ್ ಅವ್ರು ಖುಷಿಯಾಗಿರ್ಬೇಕು. ಥ್ಯಾಂಕ್ಸ್ ಅಮ್ಮ. ಆದರೆ ಈ ನಿರ್ಧಾರ ಯಾವುದೇ ಕಾರಣಕ್ಕೂ ಬದಲಾಗಲ್ಲ ಅಲ್ವಾ? ಗೌತಮ್ ಬೇಡ ಅಂದ, ಇನ್ಯಾರೋ ಏನೋ ಹೇಳಿದ್ರು ಅಂತ ನೀನು ಹಿಂದೆ ಸರಿಯಲ್ಲ ಅಲ್ವಾ? ಇಲ್ಲ ಅತ್ತೆ, ಯಾವ ಪರಿಸ್ಥಿತಿ ಬಂದರೂ ನಾನು ನನ್ನ ಮಾತಿಗೆ ನಿಲ್ತೀನಿ. ಗೌತಮ್ ಅವ್ರಿಗೆ ಇನ್ನೊಂದು ಮದುವೆನ ನಾನೇ ಮಾಡಿಸ್ತೀನಿ. ನೀವು ಚಿಂತೆ ಮಾಡಬೇಡಿ. ಥ್ಯಾಂಕ್ ಯು. ಏನು ಹೇಳಿ, ನೀವು ಈ ರೀತಿ ನನಗೆ ಕೋಟ್ ಹಾಕಿ ಕಳಿಸ್ತೀರಲ್ಲ, ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ? ಇಷ್ಟು ಖುಷಿ ಯಾವುದೂ ಕೊಡಲ್ಲ. ನಾನು ಆಫೀಸ್ಗೆ ಹೋಗಿ ವಾಪಸ್ ಬರೋ ತನಕ ಈ ಖುಷಿ ಹಾಗೆ ಕ್ಯಾರಿ ಆಗ್ತಾ ಇರುತ್ತೆ. ನೀವು ಬಂದು ಕೋಟ್ ಹಾಕಿದ ಮೇಲೇ ನನ್ನ ತಯಾರಿ ಕಂಪ್ಲೀಟ್ ಆಗೋದು. ಹಾಗೆ ನೀವಿದ್ರೇ ನನ್ನ ಲೈಫ್ ಕಂಪ್ಲೀಟ್ ಅಂತ ಅನಿಸ್ಕೊಳ್ಳೋದು. ನಾನು ನಿಮ್ಗೆ ಅಷ್ಟೊಂದು ಅಟ್ಯಾಚ್ ಆಗಿಬಿಟ್ಟಿದ್ದೀನಿ ರೀ. ನೀವು ನನ್ನ ಅಗತ್ಯ ಅಲ್ಲ, ಅನಿವಾರ್ಯ. ನೀವು ನನಗೊಂಥರ ಅಡಿಕ್ಷನ್. ನೀವಿಲ್ಲದೆ ನನ್ನ ಜೀವನನೂ ನಾನು ಊಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಿಮ್ಮ ಮಾತು, ನಿಮ್ಮ
ಸ್ಮೈಲು, ನಿಮ್ಮ ಹಗ್ಗು ಭಾಳ ಖುಷಿ ಕೊಡುತ್ತೆ ನನಗೆ. ಯಾವುದೇ ಟೈಮಲ್ಲಿ ಸುಮ್ಮನೆ ರಿವೈಂಡ್ ಮಾಡಿಕೊಂಡ್ರೆ ಸಾಕು, ನನ್ನ ಸ್ಟ್ರೆಸ್ಸು ಟೆನ್ಷನ್ನು ಎಲ್ಲ ಮಾಯ ಆಗಿಬಿಡುತ್ತೆ. ಮತ್ತೆ ರೀಚಾರ್ಜ್ ಆಗ್ಬಿಡ್ತೀನಿ. ಥ್ಯಾಂಕ್ ಯು. ಅರೆ ಇದೇನು ಇಷ್ಟೊಂದು ಡಲ್ ಆಗಿದ್ದೀರಲ್ಲ? ಅಲ್ಲ, ನಿಮ್ಮ ಗಂಡ ನಿಮ್ಮನ್ನ ಇಷ್ಟೊಂದು ಹೊಗಳ್ತಾ ಇದ್ದಾನೆ, ಇಷ್ಟ ಆಗ್ತಿಲ್ವಾ? ಖುಷಿ ಆಗ್ಲಿಲ್ವಾ? ಖುಷಿ ಇದೆ. ಹಾಂ, ಮಧ್ಯಾಹ್ನ ನಿಮಗೆ ಏನು ಊಟಕ್ಕೆ ಕಳಿಸ್ಲಿ ಅಂತ ಯೋಚನೆ ಮಾಡ್ತಿದ್ದೆ. ಅಬ್ಬಬ್ಬಬ್ಬಬ್ಬ, ಅದಕ್ಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ರಾ? ನೋಡಿ, ನಿಮ್ಮ ರುಚಿ ಅಭಿರುಚಿ ಎಲ್ಲ ನನಗೆ ಗೊತ್ತಿದೆ. ನೀವೇನೇ ಮಾಡಿದ್ರು ಚೆನ್ನಾಗಿ ಮಾಡ್ತೀರಾ. ಗಂಜಿ ಮಾಡ್ಕಳಿಸ್ರಿ, ಸ್ವೀಟ್ ಪೊಂಗಲ್ ಇದ್ದಾಗಿರುತ್ತೆ. ಓಕೆ, ಅದರಲ್ಲಿ ನಿಮ್ಮ ಪ್ರೀತಿ ಕಾಳಜಿ ಎಲ್ಲ ಇರುತ್ತೆ. ತಲೆ ಕೆಡಿಸ್ಕೊಬೇಡಿ, ಏನು ಬೇಕಾದರೂ ಸರಿ ಮಾಡ್ಕಳಿಸಿ, ತಿಂತೀನಿ. ನಾನು ಮಾಡೋ ಅಡುಗೆ ಅಷ್ಟಿಷ್ಟನಾ ನಿಮಗೆ? ಓಹೋ, ಇವತ್ತೇನು ಭಾಳ ಹೊಗಳಿಸ್ಕೊಳ್ಳೋ ಮೂಡಲ್ಲಿದ್ದೀರಾ? ಎಲ್ಲ ನನ್ನ ಬಾಯಿಂದನೇ ಕೇಳಬೇಕು ಅಂತನಾ? ಮೇಡಮ್, ನಿಮ್ಮನ್ನ ಮದುವೆ ಆದಮೇಲೆ ನಾನು ಭಾಳ ದಪ್ಪ ಆಗಿದ್ದೀನಿ. ಹಾಗಂತ ಮುಂಚೆ ಏನು ಭಾಳ ಸ್ಲಿಮ್ ಆಗಿರಲಿಲ್ಲ. ಮದುವೆ ಆದಮೇಲೆ ಇನ್ನೂ ದಪ್ಪ ಆಗಿದ್ದೀನಿ. ಸೊ ಎಲ್ಲ ಕ್ರೆಡಿಟು ನಿಮಗೆ, ನಿಮ್ಮ ಊಟಕ್ಕೆ ಸೇರಬೇಕು. ಆಯ್ತಾ? ಓ, ಅದೇ ಇನ್ಯಾರನ್ನಾದ್ರೂ ಮದುವೆ ಆಗಿದ್ದಿದ್ರೆ? ಇನ್ಯಾರನ್ನಾದ್ರೂ ಮದುವೆ ಆಗಿದ್ದಿದ್ರೆ? ಈಗ ನಿಮ್ಮನ್ನು ಮದುವೆ ಆಗಿದ್ದೀನಲ್ಲ, ಬೇರೆ ಯಾರನ್ನೋ ಮದುವೆ ಆಗೋ ವಿಚಾರ ಯಾಕೆ ಬಂತು? ಅಲ್ಲ, ಇರುತ್ತಲ್ಲ, ಮದುವೆ ಆದರೆ ಇಂಥವ್ರನ್ನಾಗಬೇಕು, ಇವ್ರನ್ನ ಹೆಂಡತಿಯಾಗಿ ಪಡಿಬೇಕು ಅಂತ. ಐ ಮೀನ್, ಡ್ರೀಮ್ ಗರ್ಲ್ ಆ ಥರ ಯಾರೂ ಇರಲಿಲ್ವಾ? ನೀವು ಒಳ್ಳೆ. ಯಾಕೆ ನಗ್ತಿದ್ದೀರಾ? ಅದೇನೋ ಡ್ರೀಮ್ ಗರ್ಲ್ ಅಂದ್ರಲ್ಲ, ಅದಕ್ಕೆ ನಗು ಬಂತು ನನಗೆ. ರೀ, ನನಗೆ ಡ್ರೀಮೇ ಬರ್ತಾ ಇಲ್ಲ ರೀ. ನಾನು ಎಲ್ಲ ಆಸೆನೂ ಬಿಟ್ಬಿಟ್ಟಿದ್ದೆ. ನಾನೊಂಥರ ಈ ಸೂಟು ಬೂಟು ಹಾಕ್ಕೊಂಡಿರೋ ಸನ್ಯಾಸಿ ಥರ ಇದ್ದೆ. ಈ ಜನ್ಮದಲ್ಲಿ ಮದುವೆ ಆಗಲ್ಲ, ನನಗೂ ಮದುವೆಗೂ ಸಂಬಂಧ ಇಲ್ಲ ಅಂತ ಸುಮ್ಮನೆ ಇದ್ಬಿಟ್ಟಿದ್ದೆ. ಸೊ ನೀವು ಈ ಪ್ರಶ್ನೆ ಕೇಳೋದೇ ತಪ್ಪು, ರಾಂಗ್ ನಂಬರ್. ಓಕೆ, ಆದರೂ ಇರುತ್ತಲ್ವಾ, ನಮ್ಮ ಸಣ್ಣ ವಯಸ್ಸಲ್ಲಿ ಲವ್ವು, ಇನ್ಫ್ಯಾಕ್ಚುಯೇಷನು, ಆ ಥರದ್ದೇನಾದರೂ ಯಾರಾದರೂ ಇದ್ರ? ನಿಮಿಷ ಇರಿ. ಹುಷಾರಿಲ್ವಾ? ಯಾಕೆ ಏನೇನೋ ಪ್ರಶ್ನೆ ಕೇಳ್ತಾ ಇದ್ರಲ್ಲ, ಏನಾಯ್ತು ನಿಮಗೆ? ನನಗೇನೂ ಆಗಿಲ್ಲ, ಹಾಗೆ ಕೇಳಿ ತಿಳ್ಕೊಳ್ಬೇಕು ಅಂತ ಕುತೂಹಲ ಅಷ್ಟೇ. ಆ ಥರ ಯಾರೂ ಇರಲಿಲ್ವಾ? ಕನಸಿನ ರಾಣಿ? ಕನಸಿನ ರಾಣಿನೂ ಇರಲಿಲ್ಲ, ಡ್ರೀಮ್ ಗರ್ಲು ಇರಲಿಲ್ಲ, ಆ ಥರದ್ದು ಏನೂ ನಡೀಲಿಲ್ಲ. ನಾನು ಭಾಳ ಡೀಸೆಂಟ್ ಮತ್ತು ಇನ್ನೋಸೆಂಟ್ ಆಗಿದ್ದೆ. ಹ್ಯಾಪಿ. ನೀವು ಲೇಟ್ ಆಗ್ತಾ ಇದೆ, ನಾನು ಆಫೀಸ್ಗೆ ಹೊರಡ್ತೀನಿ. ಬಾಯ್ ಬಾಯ್. ಏನು ಮಾಡಲಿ ನಾನು? ಅತ್ತೆ ಕೊಟ್ಟಿದ್ದ ಮಾತನ್ನು ನಾನು ಹೇಗೆ ಉಳಿಸ್ಕೊಳ್ಳಿ? ಇವ್ರು ನೋಡಿದ್ರೆ ಯಾರನ್ನೂ ಇಷ್ಟಪಟ್ಟಿಲ್ಲ ಅಂತಿದ್ದಾರೆ. ಆದರೆ ಇವ್ರನ್ನ ಯಾರಾದರೂ ಇಷ್ಟಪಟ್ಟಿರ್ಬೋದಲ್ಲ? ಕರೆಕ್ಟ್. ಆ ಥರ ಯಾರಾದರೂ ಇದ್ದರೆ ಅವ್ರು ಯಾರು ಅಂತ ತಿಳ್ಕೊಂಡು ಇವ್ರ ಜೊತೆ ಅವ್ರಿಗೆ ಮದುವೆ ಮಾಡಿಸ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.